ನಮಸ್ಕಾರ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಬಾಗೇಪಲ್ಲಿ ಕ್ಷೇತ್ರದಿಂದ ಆಯ್ಕೆಯಾಗಿ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದಂಥ ವಿ ಮಂಜುನಾಥ್ ರೆಡ್ಡಿರವರೇ, ಬೇರ್ಸಂದ್ರ ಕ್ಷೇತ್ರದಿಂದ ಆಯ್ಕೆಯಾಗಿ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪುನರಾಯ್ಕೆಯಾಗಿರ್ತಕ್ಕಂಥ ಕೆ.ವಿ. ನಾಗರಾಜ್ರವರೇ, ನಿರ್ದೇಶಕರಾದ ಜೆ. ಕಾಂತರಾಜ್ರವರೇ, ನಿರ್ದೇಶಕರಾದ ವೈ.ಬಿ. ಅಶ್ವಥ್ ನಾರಾಯಣರವರೇ, ಶ್ರೀಮತಿ ನಿರ್ದೇಶಕರಾದ ಶ್ರೀಮತಿ ಸುಧಾ ಮುದ್ದಣ್ಣನವರೇ, ಶ್ರೀಮತಿ ಸುಮಾ ರವಿಕುಮಾರ್ ಅವರೇ, ಸರ್ಕಾರದ ನಾಮನಿರ್ದೇಶಕರಾದಂಥ ರಾಜಣ್ಣವರೇ, ಸಿಡ್ಲಘಟ್ಟ ವಿಭಾಗದ ನಿರ್ದೇಶಕರಾದಂಥ ಮುನಿಯಪ್ಪನವರೇ, ಚಿಂತಾಮಣಿ ಕಸ್ಬಾ ನಿರ್ದೇಶಕರಾದಂಥ ವೈ.ಬಿ. ಅಶ್ವಥ್ ನಾರಾಯಣರವರೇ, ಚಿಕ್ಕಬಳ್ಳಾಪುರದ ಕ್ಷೇತ್ರದಿಂದ ಆಯ್ಕೆಯಾಗಿ ಕಾಮ ನಿರ್ದೇಶಕರಾದಂಥ ಎನ್.ಸಿ. ವೆಂಕಟೇಶ್ವರವರೇ, ಆದಿನಾರಾಯಣ ರೆಡ್ಡಿರವರೇ, ಎಂ. ರಾಮಯ್ಯನವರೇ, ಕೆ.ಎನ್. ಅವಲಪ್ಪನವರೇ, ಕೆ.ಎನ್. ಕೃಷ್ಣಾರೆಡ್ಡಿರವರೇ, ಜಿ.ಎಲ್. ದಿನೇಶ್ ರವರೇ, ಚಿಕ್ಕಬಳ್ಳಾಪುರ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಎ.ಸಿ. ಶ್ರೀನಿವಾಸ್ ಗೌಡ್ರವರೇ, ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಹಿರಿಯ ನಿರ್ದೇಶಕರು, ಡಿ.ಸಿ. ಬ್ಯಾಂಕ್ ನಿರ್ದೇಶಕರು, ಸಹಕಾರ ಯೂನಿಯನ್ ನಿರ್ದೇಶಕರು, ಕೆಎಂಎಫ್ ನಿರ್ದೇಶಕರಾದಂಥ ಆತ್ಮೀಯರಾದ ಕುಮಾರ್ ಅವರೇ, ನಮ್ಮ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸುರೇಶ್ ನಾಯ್ಕರವರೇ, ನಮ್ಮ ಒಕ್ಕೂಟದ ವ್ಯವಸ್ಥಾಪಕರಾದಂಥ ಶ್ವೇತಾರವರೇ, ಕರಿಬಸವರಾಜರವರೇ, ನಮ್ಮ ಗಿರಿಜಾರವರೇ, ಜಯಶಂಕರ್ ಅವರೇ, ಬಬಿತಾರವರೇ, ಸಂತೋಷ್ ರವರೇ, ನಮ್ಮ ಒಕ್ಕೂಟದ ಎಲ್ಲ ಆಡಳಿತ ಮಂಡಳಿಯ ಸಹೋದರ ಸಹೋದರಿಯರೇ, ಈ ದಿನ ಮೈಸೂರು, ಮಂಡ್ಯ, ಚಾಮರಾಜನಗರ ಸೇರಿ ಹಿಂದೆ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಇತ್ತು. ಮಂಡ್ಯನೂ ಸಹ ಇಲ್ಲಿಗೆ ಸೇರಿತ್ತು, ಚಾಮರಾಜನಗರನೂ ಸಹ ಈ ಒಕ್ಕೂಟಕ್ಕೆ ಸೇರಿತ್ತು. ನಾಗೇಗೌಡರು ಪಶುಸಂಗೋಪನಾ ಸಚಿವರಾದಾಗ ಈ ಒಕ್ಕೂಟ ಬೇರ್ಪಡೆಯಾಗಿ ಮಂಡ್ಯ ಆಗಿ ನಮ್ಮ ಸಹಕಾರ ಮಂತ್ರಿಗಳಾಗಿದ್ದಂಥ ಮಹದೇವ್ ಪ್ರಸಾದ್ ಅವರು ಚಾಮರಾಜನಗರ ಜಿಲ್ಲೆನ ಬೇರೆ ಮಾಡಿ 40 ಭಾಗ ಆಸ್ತಿನ ಚಾಮರಾಜನಗರಕ್ಕೆ ಕೊಟ್ಕೊಟ್ಟು 60 ಭಾಗ ಆಸ್ತಿನ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಇಟ್ಕೊಂಡು ನಮ್ಮದು 10 ಲಕ್ಷ ಲೀಟರ್ವರೆಗೆ ಹಾಲು ಉತ್ಪಾದನೆ ಆಯ್ತಾಯ್ತು. ಈಗ ಸ್ವಲ್ಪ ಬೇಸಿಗೆ ಅಂತೇಳಿ ಸ್ವಲ್ಪ ಕಮ್ಮಿ ಆಗಿದೆ. ಅದನ್ನ ಮೆಗಾ ಡೈರಿ ಇಲ್ಲಿ ಸ್ಥಾಪನೆ ಮಾಡಿ ಇದಕ್ಕೆ ಸರ್ಕಾರದಿಂದ ಯಾವುದೇ ಥರದ ಅನುದಾನವನ್ನು ತೆಗೆದುಕೊಳ್ಳದಾನೆ ಕೊಡ್ದಾನೆ, ಕೇಳಿದ್ರು ಕೊಡ್ದಾನೆ, ನಮ್ಮ ಒಕ್ಕೂಟದ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇಲ್ಲಿ ಮೆಗಾ ಡೈರಿ ಸ್ಥಾಪನೆ ಮಾಡಿ ಇದು 30 ಚಿಲ್ಲರೆ ಎಕರೆ, ಅದು 11 ಚಿಲ್ಲರೆ ಎಕರೆ ಹಳೆ ಡೈರಿ. ಈ ಆಸ್ತಿಯಲ್ಲಿ ನಮ್ಮ ಏನು 20 ವರ್ಷಕ್ಕೆ ನಾವು ನಿರ್ದೇಶಕರಾಗಿ ಆಯ್ಕೆ ಬಂದು ಎ.ಟಿ. ಸೋಮಶೇಖರ್ ಅಧ್ಯಕ್ಷರಾಗಿ ಒಂದು ರೈತ ಕಲ್ಯಾಣ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಆ ರೈತ ಕಲ್ಯಾಣ ಟ್ರಸ್ಟಿಂದ ಒಂದು ಹೆಣ್ಮಕ್ಕಳನ್ನ ಹಾಸ್ಟೆಲ್ನ ನಡೆಸಿ ಅದೊಂದು ದೊಡ್ಡ ಬಿಲ್ಡಿಂಗ್ನ ಕಟ್ಟಿ ನೋಡಿದ್ರಿ ಅದು 150 ಹೆಣ್ಮಕ್ಳು ಗ್ರಾಮಾಂತರ ಪ್ರದೇಶದಿಂದ ಹಾಲು ಉತ್ಪಾದಕರ ಮಕ್ಕಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಅವರು ಉನ್ನತ ಶಿಕ್ಷಣದಲ್ಲಿ ಯಾವುದೇ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದು ಮೈಸೂರು ಸಿಟಿ ಒಳಗೆ ಇಲ್ಲಿ ಒಳ್ಳೆ ಹಾಸ್ಟೆಲ್ನ ವ್ಯವಸ್ಥೆಯನ್ನು ಮಾಡಿದ್ವಿ. ಒಳ್ಳೆ ಸೆಕ್ಯೂರಿಟಿ ಇದೆ. ಇಲ್ಲಿ ರೈತರ ಮಕ್ಕಳಿಗೋಸ್ಕರ ಅದನ್ನು ನಡೆಸ್ಕೊಬೋದಾಯ್ತು. ವರ್ಷಕ್ಕೆ 24,000 ರೂಪಾಯಿ ಫೀಸನ್ನು ಮಾಡಿ ಈಗ ಪೌಡರ್ ಪ್ಲಾಂಟನ್ನು ಸಹ ಟೆಟ್ರಾಪ್ಯಾಕ್ದು ಮಾಡಿದ್ವಿ. ಕೆಲಸ ನಡೀತಾ ಇದೆ. ಅದ್ರ ಜೊತೆಗೆ ಯಾವುದೇ ಥರದ ಸರ್ಕಾರದ ಅನುದಾನ ಇಲ್ಲದೇ ನಮ್ಮಲ್ಲಿ ಹಾಲು ಉತ್ಪಾದನೆ ಆದಷ್ಟು ವ್ಯಾಪಾರ ಆಯ್ತಲ್ಲ. 10 ಲಕ್ಷ ಹಾಲು ಉತ್ಪಾದನೆ ಆದರೆ ಹಾಲನ್ನ 6 ಲಕ್ಷ
ಹೊರಗಡೆ ಕಳಿಸಿ ಈ 4 ಲಕ್ಷ ಇಲ್ಲೇ ವ್ಯಾಪಾರ ಮಾಡಿ ಅದ್ರ ಬಂದಂಥ ಲಾಭದಲ್ಲಿ ನಾವೆಲ್ಲ ಥರದ ರೈತರಿಗೆ ಸಹಾಯ ಮಾಡಬೇಕಾದಂಥ ಚಾಪ್ ಕಟ್ರ್ ಇರ್ಬೋದು, ಬ್ಯಾಟ್ ಇರ್ಬೋದು, ಹಾಲು ಕರೆಯುವ ಯಂತ್ರ ಇರ್ಬೋದು, ಇನ್ಶೂರೆನ್ಸ್ಗೆ ರೈತರಿಗೆ ರಾಸುಗಳಿಗೆ, ಇನ್ಶೂರೆನ್ಸು ಹಾಲು ಉತ್ಪಾದಕರಿಗೆ, ಇಷ್ಟೆಲ್ಲನೂ ಸಹ ನಮ್ಮ ಹಾಲು ಒಕ್ಕೂಟದಿಂದಲೇ ಬಂದಂಥ ಲಾಭದಲ್ಲೇ ಮಾಡ್ತಾ ಬರ್ತಾಯಿದೆ. ನಮ್ಮ ಆಡಳಿತ ಮಂಡಳಿಯಲ್ಲಿ ಎಲ್ಲ ಪಕ್ಷದವರು ಸಹ ಎಲೆಕ್ಟ್ ಆಗಿತ್ತು. ಅದು ಹೊರಗಡೆ ಪಕ್ಷ. ಆಡಳಿತ ಮಂಡಳಿಯಲ್ಲಿ ನಾನು 20 ವರ್ಷ, ಕುಮಾರ್ ಅವರು 20 ವರ್ಷದಿಂದ ನಿರ್ದೇಶಕರಾಗಿ ಯಾರೇ ಅಧ್ಯಕ್ಷರಾದ್ರೂ ಒಮ್ಮತದ ಒಂದು ತೀರ್ಮಾನಕ್ಕೆ ಬಂದು ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಎಲ್ಲ GM ಮತ್ತು MD ಅವರ ಒಂದು ಸಹಕಾರದಿಂದ ಗೊಂದಲಮಯವಿಲ್ಲದೆ ಉತ್ತಮವಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದವರು ಸಹ ಬಂದು ನಿಮ್ಮ ಒಕ್ಕೂಟವನ್ನು ಬೇರ್ಪಡೆ ಆದಮೇಲೆ ನೀವು ಸಹ ನಮ್ಮಲ್ಲಿ ಏನಿದೆ ಅದನ್ನು ನೋಡಿದ್ದೀರಾ. ನಮ್ಮ ವ್ಯವಸ್ಥೆ ಸರಿಯಾಗಿದೆಯಾ ಅಂತ ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆದರೆ ನಮ್ಮಲ್ಲಿ ಏನದ ಅದನ್ನು ನೀವು ನಿಮ್ಮ ಒಕ್ಕೂಟದಲ್ಲಿ ಅಳವಡಿಸ್ಕೊಳ್ಳಿ. ಜೊತೆಗೆ ನಿಮ್ಗೆ ಯಾವ ಥರ ಮಾಹಿತಿ ಬೇಕು ಅದೆಲ್ಲ ಸಹ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ಎಲ್ಲ GMಗಳು ಕೊಡ್ತಾರೆ. ಅದನ್ನು ಪಡ್ಕೊಂಡು ನೀವು ಬಂದದ್ದು ನಮಗೆ ತುಂಬ ಸಂತೋಷ. ಚಾಮುಂಡೇಶ್ವರಿನ ಹೊತ್ತಂತವಾಗಿ ಎಲ್ಲ ದರ್ಶನ ಮಾಡಿದ್ದೀರಿ. ಆದಿಶಕ್ತಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾವು ನೀವು ಬಂದದ್ದಕ್ಕೆ ಬಂದು ಅಧ್ಯಕ್ಷತೆ ವಹಿಸಿ ನಿಮ್ಮೆಲ್ಲರೂ ನೋಡಿ ಅಧ್ಯಕ್ಷರನ್ನ ಪರಿಚಯ ಮಾಡ್ಕೊಂಡು ಅವರೇನೋ ಪರಿಚಯ ಇದ್ರು, ಈ ಮಿಕ್ಕವರೆಲ್ಲ ಹೊಸಬ್ರು ಇದ್ರಿ. ಶ್ರೀನಿವಾಸ್ ಗೌಡರು ಸಹ ನೋಡ್ದಂಗೆ ಆಯ್ತು MD ಅವರು. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಬೇಕಂತ ಹೊಂದಿಸಿ ನಮ್ಮ ಮಾತು ಮುಗಿಸಿ. ಜೈ ನದಿ. ಇದು ಒಕ್ಕೂಟದಲ್ಲಿ ನಮಗೆ ಇವತ್ತು ಎಲ್ಲ ವೀಕ್ಷಣೆ ಮಾಡಿ ನಮಗೆ ಅನೇಕ ಮಾಹಿತಿಯನ್ನು ಹಂಚಿಕೊಟ್ಟು ಇರ್ತಕ್ಕಂಥ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸುರೇಶ್ ನಾಯಕರು ಕೂಡ ನಮ್ಮ ಅಧ್ಯಕ್ಷರಿಂದ